ವೆಲ್ಕಮ್ ಟು ರಾಧಾ ಫ್ಯಾಷನ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾನು ಎಂಬ್ರಾಯ್ಡಿಂಗ್ ಬ್ಲೌಸನ್ನು ಯಾವ ರೀತಿ ಮಾರ್ಕ್ ಹಾಕಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ನನ್ನ ಚಾನಲ್ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮತ್ತು ಆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ತಲುಪ್ತವೆ. ನೋಡಿ, ಈ ರೀತಿ ನಾನು ಎಂಬ್ರಾಯ್ಡಿಂಗನ್ನು ಹಾಕಿಸಿದ್ದೀನಿ. ಈಗ ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ. ನಾವು ಎಡ್ಜಲ್ಲಿ ಈ ರೀತಿ ಒಂದು ಲೈನನ್ನು ಹಾಕಬೇಕು. ಲೆಂತು 14 ಇಂಚಿದೆ. 14 ಇಂಚ್ಗೆ 1 ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಹಾಕಬೇಕು. 15 ಇಂಚ್ಗೆ ಮಾರ್ಕ್ ಹಾಕತ್ತಾ ಇದ್ದೀನಿ. ವೇಸ್ಟ್ ಮೆಜರ್ಮೆಂಟನ್ನು ಮಾರ್ಕ್ ಹಾಕಬೇಕು. 24.5 ಇಂಚಿದೆ. ಅದನ್ನು 4 ಭಾಗ ಮಾಡಿ ಕಾಲು ಭಾಗವನ್ನು ಮಾರ್ಕ್ ಹಾಕಬೇಕು. 6 ಇಂಚ್ ಬರ್ತದೆ. 6.1 ಇಂಚ್ ಬರುತ್ತೆ. ಅಲ್ಲಿಗೆ ಒಂದು ಮಾರ್ಕ್ ಹಾಕಬೇಕು. 1 ಇಂಚು ಡಾಟ್ಸನ್ನು ಹಿಡಿಯೋದಕ್ಕೆ, 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ನೆಕ್ ವಿಡ್ತು 5 ಇಂಚಿದೆ. 5 ಇಂಚ್ಗೆ ನಾವು 2.5 ಇಂಚು ಮಾರ್ಕ್ ಹಾಕಬೇಕು. ಶೋಲ್ಡರು 2.5 ಇಂಚು ನಾವು 3 ಇಂಚ್ಗೆ ಮಾರ್ಕ್ ಹಾಕಬೇಕು. ನಾವು ಇದು ಎಂಬ್ರಾಯ್ಡಿಂಗ್ ಲೈನಿಂಗನ್ನು ಬ್ಲೌಸನ್ನು ಕಟ್ ಮಾಡ್ತಾ ಇರೋದ್ರಿಂದ 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಹಾಕಬೇಕು. ನಾವು ಇಲ್ಲೂ ಕೂಡ ಅಷ್ಟೇ ಮಾರ್ಕ್ ಹಾಕಬೇಕು. ನಾವು ಕಂಕುಳಿನ ಲೆಂತನ್ನು 5.5 ಇಂಚ್ಗೆ ಮಾರ್ಕ್ ಹಾಕಬೇಕು. ಈಗ ಇದನ್ನು ನಾವು 1 ಇಂಚ್ಗೆ ಶೇಪ್ ಹಾಕಬೇಕು. 8.5 ಇಂಚು ಅಗಲ, 2 ಇಂಚು ಮಾರ್ಜಿನ್ಗೋಸ್ಕರ. ಈಗ ಇದನ್ನು ನಾವು ಸ್ಟ್ರೈಟಾಗಿ ಗೆರೆ ಹಾಕಬೇಕು. ಇಲ್ಲಿ 2.5 ಇಂಚ್ಗೆ ಮಾರ್ಕ್ ಹಾಕಬೇಕು. ಮಾರ್ಕ್ ಹಾಕೊಂಡೊಂದು ಲೈನನ್ನು ಹಾಕಬೇಕು. ನೆಕ್ ವಿಡ್ತು 2.5 ಇಂಚಿಗಿದ್ದಲ್ಲ, ಅದಕ್ಕೆ 3 ಇಂಚ್ 1/2 ಇಂಚ್ ಎಕ್ಸ್ಟ್ರಾ ಸೇರಿಸಿ 3 ಇಂಚ್ಗೆ ಮಾರ್ಕ್ ಹಾಕಬೇಕು. ಇಲ್ಲಿ 3.5 ಇಂಚ್ಗೆ ಮಾರ್ಕ್ ಹಾಕಬೇಕು. ಈಗ ಇದನ್ನು ನಾವು ಶೇಪ್ ತಗೋಬೇಕು. ಇಲ್ಲಿ ಇದಿಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಾವು ನೆಕ್ಕನ್ನು ಶೇಪ್ ತಗೋಬಾರ್ದು. ಎಂಬ್ರಾಯ್ಡಿಂಗ್ ಮಾಡ್ತೀವಲ್ಲ, ಸ್ಟಿಚ್ ಮಾಡುವಾಗ ನೆಕ್ಕನ್ನು ಕಟ್ ಮಾಡ್ಕೋಬೇಕು. ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಇಲ್ಲಿಗೆ ಕಟ್ ಮಾಡಬಾರ್ದು, ಇಲ್ಲಿಗೆ ಕಟ್ಟಿಂಗ್ ಮಾಡ್ಕೋಬೇಕು. ನಾವು ಸ್ಟಿಚ್ ಮಾಡುವಾಗ ನಾವು ಎಕ್ಸ್ಟ್ರಾ ಪೀಸನ್ನು ಅಳತೆ ಮಾಡ್ಕೊಂಡು ಇಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು. ಈಗ ಇದನ್ನು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನಾವು ಕಟ್ಟಿಂಗ್ ಮಾಡ್ಕೊಂಡು ನ್ಯಾಚ್ ಹಾಕಬೇಕು. ಇಲ್ಲಿ ನಾವು ಸೆಂಟ್ರು ಡಾಟ್ಗಾಗಿ ಸೆಂಟ್ರಿಗೆ ನಾವು ಒಂದು ಮಾರ್ಕನ್ನು ಹಾಕಬೇಕು. ನಾವು 4 ಇಂಚ್ಗಲ್ಲಿ ಒಂದು ಮಾರ್ಕನ್ನು ಹಾಕಬೇಕು. ಇಲ್ಲಿ ಸೆಂಟ್ರಿಗೆ ನಾವು ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚ್ಗೆ ಒಂದು ಮಾರ್ಕನ್ನು
ಹಾಕಬೇಕು. ಈಗ ಇದನ್ನು ನಾವು ಎರಡೂ ಸೈಡು ಜಾಯಿಂಟನ್ನು ಮಾಡಬೇಕು. ಇದು ನಡಿ ಹತ್ರ ಡಾಟ್ಸನ್ನು ಹಿಡಿಯೋದು. ಇದು ನಡಿನ ಹತ್ರ ಡಾಟ್ಸನ್ನು ಹಿಡಿಯೋದು. ನಾವು ನೋಡಿ ಇಲ್ಲಿ ನಾವು ಎಕ್ಸ್ಟ್ರಾ ಅರ್ಧ ಇಂಚು ಮಾರ್ಜಿನನ್ನು ಬಿಟ್ಟು ಕಟ್ ಮಾಡ್ಕೊಂಡಿದ್ದೀವಿ. ನಾವು ಸ್ಟಿಚ್ ಮಾಡುವಾಗ ಇದನ್ನು ನಾವು ಎಕ್ಸ್ಟ್ರಾನ ಈ ಮಾರ್ಕಿಗೆ ಕಟ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟನ್ನು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾವಿಲ್ಲಿ ಒಂದು ಅರ್ಧ ಇಂಚು ಮಾರ್ಜಿನ್ಗೆ ಲೈನ್ ಹಾಕಬೇಕು. 14 ಇಂಚಿದೆ. 14 ಇಂಚಿಗೆ 2.5 ಇಂಚು ಸೇರಿಸಿ 16ವರೆಗೆ ಒಂದು ಮಾರ್ಕ್ ಹಾಕೋತಾ ಇದ್ದೀನಿ. ನೆಕ್ಕಿಂದ ಶೋಲ್ಡರ್ಗೆ 6.5 ಇಂಚ್ಗೆ ಮಾರ್ಕ್ ಹಾಕೊಂಡಿದ್ದೀನಿ. ಇಲ್ಲಿ ಕಂಕ್ಳಿನ ಉದ್ದವನ್ನು 5.5 ಇಂಚ್ಗೆ ಮಾರ್ಕ್ ಹಾಕೊಂಡಿದ್ದೀನಿ. ಇಲ್ಲಿ ಅರ್ಧ ಇಂಚು ಶೇಪನ್ನು ತಗೋಬೇಕು. ನಡಿ ಪಟ್ಟಿಯನ್ನು ಮಾರ್ಕ್ ಹಾಕಬೇಕು. 4 ಇಂಚ್ಗೆ ನಡಿ ಪಟ್ಟಿಯನ್ನು ಉದ್ದವನ್ನು ಮಾರ್ಕ್ ಹಾಕೊಂಡಿದ್ದೀನಿ. ಡೌನು 1 ಇಂಚ್ ಕಮ್ಮಿ ಮಾಡಿ 3 ಇಂಚ್ಗೆ ಮಾರ್ಕ್ ಹಾಕೊಂಡಿದ್ದೀನಿ. ಇಲ್ಲೂ ಕೂಡ ಅಷ್ಟೇ 3 ಇಂಚ್ಗೆ ಮಾರ್ಕ್ ಹಾಕೊಂಡಿದ್ದೀನಿ. ನಾವಿಲ್ಲಿ 3 ಇಂಚ್ಗೆ ಮಾರ್ಕ್ ಹಾಕಬೇಕು ಮತ್ತು 2 ಇಂಚ್ಗೆ ಮಾರ್ಕ್ ಹಾಕಬೇಕು. ಇದನ್ನು ನಾವು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕಬೇಕು ಮತ್ತು ಇಲ್ಲಿಂದ ಇಲ್ಲಿಗೆ ಕ್ರಾಸಾಗಿ ಗೆರೆಯನ್ನು ಹಾಕಬೇಕು. ನಾವು ಡಾಟ್ಸ್ ಪಾಯಿಂಟನ್ನು ಹಾಕಬೇಕು. 10.5 ಇಂಚಿಗೆ ಅರ್ಧ ಇಂಚ್ ಸೇರಿಸಿ 11 ಇಂಚ್ಗೆ ಮಾರ್ಕ್ ಹಾಕೊಂಡಿದ್ದೀನಿ. ಉಕ್ಸ್ಪಟ್ಟಿ ಹತ್ರ ಡಾಟ್ಸನ್ನು ನಾನು 2.5 ಇಂಚ್ಗೆ ಮಾರ್ಕ್ ಹಾಕೊಂಡಿದ್ದೀನಿ ಮತ್ತು ಕಂಕ್ಲ ಹತ್ರ ಕೂಡ ನಾನು 4 ಇಂಚ್ಗೆ ಮಾರ್ಕ್ ಹಾಕೊಂಡಿದ್ದೀನಿ. ನಾವು ಇಲ್ಲಿ ನೆಕ್ಕನ್ನು ಮಾರ್ಕನ್ನು ಹಾಕ್ತಾಯಿಲ್ಲ, ನೆಕ್ ಡೀಪು ಮಾರ್ಕನ್ನು ಹಾಕ್ತಾಯಿಲ್ಲ. ಇದು ನಾವು ಎಂಬ್ರಾಯ್ಡಿಂಗಲ್ಲಿ ನೆಕ್ ಡೀಪ್ ಇರೋದ್ರಿಂದ ನಾವು ಸ್ಟಿಚ್ ಮಾಡಬೇಕಾದ್ರೆ ನೆಕ್ ಡೀಪನ್ನು ತಗೋಬೇಕು. ಈಗ ಇದಿಷ್ಟು ಫ್ರಂಟ್ ಪಾರ್ಟು. ಇದನ್ನು ನಾವು ಕಟ್ ಮಾಡ್ಕೋಬೇಕು. ನಾನು ಇಲ್ಲಿ ಅಗಲವನ್ನು ತಗೊಂಡಿಲ್ಲ. ಇಲ್ಲಿ ನೆಕ್ಕನ್ನು ಸ್ಟಿಚ್ ಮಾಡಿದ ನಂತರ ನಾನು ಇಲ್ಲಿ ಚೆಸ್ಟ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೊತೀನಿ. ನೆಕ್ಸ್ಟ್ ನಾವು ಬ್ಲೌಸ್ ಮೇಲೆ ಲೈನಿಂಗನ್ನು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾವು ನೋಡಿ ಇದು ಮತ್ತು ಈ ಸೈಡು 2 ಸೈಡು ಒಂದೇ ಲೆವೆಲ್ಗೆ ಹಾಕೊಂಡು ಇಲ್ಲಿ ಒಂದು ಗುಂಡು ಪಿನ್ನನ್ನು ಹಾಕಬೇಕು. ನೋಡಿ ಈ ರೀತಿ ಒಂದೇ ಲೆವೆಲ್ಗೆ ಇಟ್ಕೊಂಡು ಈ ರೀತಿ ಒಂದು ಗುಂಡು ಪಿನ್ನನ್ನು ಹಾಕಬೇಕು. ನಾವು ಈ ರೀತಿ ಇಟ್ಕೊಂಡು ಇದ್ರ ಮೇಲೆ ಈ ರೀತಿ ನಾವು
ಲೈನಿಂಗನ್ನು ಇಟ್ಕೋಬೇಕು. ಈಗ ಇದನ್ನು ಕಟ್ ಮಾಡ್ಕೋಬೇಕು. ಈಗ ನಾವು ಕಟಿಂಗ್ ಮಾಡಿರೋಂತಹ ಪೀಸನ್ನು ನಾವು ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಬ್ಯಾಕ್ ಪಾರ್ಟು. ಈಗ ಬ್ಯಾಕ್ ಪಾರ್ಟನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಈಗ ನಾವು ಇಲ್ಲಿಗೆ ನಾವು ಗುಂಡು ಪಿನ್ನನ್ನು ಹಾಕೊಂಡಿದ್ದು. ಸೆಂಟ್ರಿಗೆ ನ್ಯಾಚ್ ಹಾಕಬೇಕು. ಇಲ್ಲಿ ಮತ್ತು ಇಲ್ಲಿ ಸೆಂಟ್ರಿಗೆ ಒಂದು ನ್ಯಾಚನ್ನು ಹಾಕಬೇಕು. ಈ ರೀತಿ ನ್ಯಾಚು ಮತ್ತು ಈ ನ್ಯಾಚು ಒಂದೇ ಲೆವೆಲಿಗೆ ಇಟ್ಕೊಂಡು ಇಲ್ಲಿ ಒಂದು ಗುಂಡು ಪಿನ್ನನ್ನು ಹಾಕಬೇಕು. ಈ ರೀತಿ ಉಲ್ಟಾ ಮಾಡ್ಕೊಂಡು ಈ ರೀತಿ ನಾವು ಈ ಎಡ್ಜಲ್ಲೇ ನಾವು ಸ್ಟಿಚ್ಚನ್ನು ಹಾಕಬೇಕು. ನಿಧಾನಕ್ಕೆ ಸ್ಟಿಚ್ಚನ್ನು ಹಾಕೊಳ್ಳಿ. ಈಗ ನಾವು ಇದನ್ನು ಗುಂಡು ಪಿನ್ನನ್ನು ತಗೋಬೇಕು. ನಾವಿಲ್ಲಿ ಈಗ ಅರ್ಧ ಇಂಚು ಮಾರ್ಜಿನ್ ಕೊಟ್ಟು ಈಗ ನಾವು ಇಲ್ಲೊಂದು ಸ್ಟಿಚ್ಚನ್ನು ಹಾಕಬೇಕು. ಇಲ್ಲಿ ನಾವು ಒಂದು 1/4 ಇಂಚಷ್ಟು ಮಾರ್ಕನ್ನು ಬಿಟ್ಟು ಮಾರ್ಜಿನನ್ನು ಬಿಟ್ಟು ಕಟ್ ಮಾಡ್ಕೋಬೇಕು. ಇದನ್ನು ನಾವು ಸೀದನ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿ. ಈಗ ನಾವು ಇಲ್ಲೊಂದು ಸ್ಟಿಚ್ಚನ್ನು ಹಾಕಬೇಕು. ನಾವು ಇದನ್ನು ಈ ರೀತಿ ಇದ್ರ ಮೇಲೆ ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿ ಸ್ಟಿಚ್ಚನ್ನು ಹಾಕಬೇಕು. ಕಟ್ ಮಾಡಿ. ನೆಕ್ಸ್ಟ್ ನಾವು ಸುತ್ತ ನಾವು ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿ ನಾವು ಸ್ಟಿಚ್ಚನ್ನು ಹಾಕಬೇಕು. ಹಿಂಗೆ
ನೆಕ್ಸ್ಟ್ ನಾವು ಇದನ್ನ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಂಡು ನಾವು ಇಲ್ಲಿ ಹಾಕಿದ್ದೀವಲ್ಲ ಮಾರ್ಕು, ಅಲ್ಲಿಗೆ ನಾವು ಟೇಪಲ್ಲಿ ಅಳತೆ ಮಾಡ್ಕೊಂಡು ನೆಕ್ಸ್ಟ್ ನಾವು 2.5 ಇಂಚ್ಗೆ ಶೋಲ್ಡರು ಅದಕ್ಕೆ ಅರ್ಧ ಇಂಚ್ ತಗೊಂಡು ಮಾರ್ಕನ್ನು ಹಾಕಬೇಕು. 3 ಇಂಚ್ಗೆ ಮಾರ್ಕ್ ಹಾಕೊಂಡು ನೋಡಿ ನಾವು ಇಲ್ಲಿ ಮಾರ್ಕನ್ನು ಹಾಕಿದ್ದೀವಿ. ಇಲ್ಲಿ ಇದ್ರ ಲೆವೆಲಿಗೆ ನಾವು ಕಟಿಂಗನ್ನು ಮಾಡ್ಕೋಬೇಕು. ನಾವು ಇಲ್ಲಿ ಡಾಟ್ಸನ್ನು ಹಿಡಿಯೋದಕ್ಕೆ ಮಾರ್ಕನ್ನು ಹಾಕೊಂಡಿದ್ದೀವಿ. ಅದೇ ರೀತಿ ಈ ಕಡೆ ಸೈಡು ಕೂಡ ಮಾರ್ಕನ್ನು ಹಾಕಬೇಕು. ಇದನ್ನು ನಾವು ಈ ರೀತಿ ಡಾಟ್ಸನ್ನು ಹಿಡಿಬೇಕು. ಈ ರೀತಿ ಡಾಟ್ಸನ್ನು ಈ ಕಡೆನೂ ಕೂಡ ಡಾಟ್ಸನ್ನು ನೀಟಾಗಿ ಹಿಡ್ಕೋಬೇಕು. ಬ್ಯಾಕ್ ಪಾರ್ಟ್ ರೆಡಿಯಾಗಿದೆ. ನಾವು ಫ್ರಂಟ್ ಪಾರ್ಟು ಈ ರೀತಿ ನೆಕ್ಕನ್ನು ಹಾಕಿಸ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು ಫ್ರಂಟ್ ಪಾರ್ಟನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ನಾವು ನೆಕ್ ಡೀಪನ್ನು 2.25 ಇಂಚ್ಗೆ ಮಾರ್ಕ್ ಹಾಕೋತಾ ಇದ್ದೀನಿ. ಈ 2.25 ಇಂಚ್ಗೆ ನಾವು ಈ ರೀತಿ ಮಾರ್ಕನ್ನು ನೆಕ್ ಡೀಪು ಎಷ್ಟಿದೆ ಅದನ್ನು ಅಳತೆ ಮಾಡ್ಕೊಂಡು ಇಲ್ಲಿಗೆ ನಾವು ಒಂದು ಮಾರ್ಕನ್ನು ಹಾಕಬೇಕು. ನಾವು ಈ ಮಾರ್ಕಿಗೆ ಈ ರೀತಿ ಪಿನ್ನನ್ನು ಹಾಕಬೇಕು. ಈಗ ಇದನ್ನು ನಾವು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಇದು ಎಡ್ಜಲ್ಲೇ ನಾವು ಸ್ಟಿಚ್ಚನ್ನು ಹಾಕಬೇಕು. ಪಿನ್ ತಗೊಳ್ಳೋಣ ಈಗ ನಾವು. ಕಟ್ ಮಾಡಬೇಕು. ಈ ರೀತಿ ಉಲ್ಟಾ ಮಾಡ್ಕೋಬೇಕು. ಈ ಥರ ಈಗ ಇದನ್ನು ನಾವು ಇಲ್ಲಿ ಸ್ಟಿಚ್ ಹಾಕಬೇಕು. ನೆಕ್ಸ್ಟ್ ನಾವು ಇದು ಸುತ್ತ ಸ್ಟಿಚ್ಚನ್ನು ಹಾಕಬೇಕು. ಈಗ ಇದನ್ನು
ಎಕ್ಸ್ಟ್ರಾ ಪೀಸನ್ನು ನಾವು ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಇನ್ನೊಂದು ಸೈಡು ಫ್ರಂಟನ್ನು ನಾವು ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡಾದ ನಂತರ ಎಂಬ್ರಾಯ್ಡಿಂಗ್ ಆಗಿರ್ತಕ್ಕಂತಹ ಇನ್ನೊಂದು ಪೀಸನ್ನು ನಾವು ಇಲ್ಲಿ ಒಂದೇ ಲೆವೆಲ್ಗೆ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ನಾವು ಒಂದೇ ಲೆವೆಲ್ಗೆ ಈ ರೀತಿ ಮಾರ್ಕನ್ನು ಫ್ರಂಟ್ ಡೀಪನ್ನು ನಾವು ಮಾರ್ಕ್ ಹಾಕಬೇಕು. ಈಗ ನಾವು ಈ ಮಾರ್ಕ್ ಹಾಕೊಂಡಿರೋದ ಮೇಲೆ ನಾವು ಸ್ಟಿಚ್ಚನ್ನು ಹಾಕಬೇಕು. ನಾವು 1/4 ಇಂಚು ಮಾರ್ಜಿನನ್ನು ಬಿಟ್ಟು ಕಟ್ ಮಾಡ್ಕೋಬೇಕು. ಈಗ ನಾವು ಇದನ್ನು ಉಲ್ಟಾ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈಗ ನಾವು ಸ್ವಿಚ್ ಹಾಕಿದ್ಮೇಲೆ ನಾವು ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೋಬೇಕು. ಈಗ ನಾವು 2 ಸೈಡು ಫ್ರಂಟನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ನಾವು ಶೋಲ್ಡ್ರ್ ಹತ್ರ ನಾವು ಎಕ್ಸ್ಟ್ರಾ ಮಾರ್ಜಿನನ್ನು ತಗೊಂಡಿದ್ವಿ. ಈಗ ಅದನ್ನು ನಾವು ಇಲ್ಲಿ ನೀಟಾಗಿ ಕರೆಕ್ಟಾಗಿ ಅಳತೆ ಮಾಡ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಬೇಕು. 2.5 ಶೋಲ್ಡರ್ ಇದೆ, ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು 3 ಇಂಚ್ಗೆ ಮಾರ್ಕ್ ಹಾಕೋತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ. ಇದಕ್ಕೆ ನಾವು ಸ್ಟ್ರೈಟಾಗಿ ಇಲ್ಲೊಂದು ಮಾರ್ಕನ್ನು ಹಾಕಬೇಕು. ಇದಕ್ಕೆ ನಾವು ಸ್ಟ್ರೈಟಾಗಿ ಒಂದು ಮಾರ್ಕನ್ನು ಹಾಕಬೇಕು. ಅದಕ್ಕೆ ನಾವು ಅರ್ಧ ಇಂಚು ಎಕ್ಸ್ಟ್ರಾನ ತಗೋಬೇಕು. ಇದಕ್ಕೆ ನಾವು ಸ್ಟ್ರೈಟಾಗಿ ಮಾರ್ಕ್ ಹಾಕಬೇಕು. ಈಗ ನಾವು ಇದಕ್ಕೆ ಶೇಪನ್ನು ತಗೋಬೇಕು. ನಾವು ಕಟ್ ಮಾಡ್ಕೋಬೇಕು. ಈ ಕಟ್ ಮಾಡಿರ್ತಕ್ಕಂಥ ಪೀಸನ್ನು ನಾವು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಈಗ ಇದನ್ನು ನಾವು ಡಾಟ್ಸನ್ನು ಹಾಕಬೇಕು. ಈಗ ನಾವು ಈ ಡಾಟ್ಸನ್ನು ನಾವು ಈ ರೀತಿ ಈ ನ್ಯಾಚು ಮತ್ತು ಈ ನ್ಯಾಚು ಸೇರಿಸಿ
ಒಂದು ಸ್ಟಿಚ್ಚನ್ನು ಹಾಕಬೇಕು. ಇಲ್ಲೂ ಕೂಡ ಅಷ್ಟೇ, ನಾವು ಇಲ್ಲಿ ಮಾರ್ಕ್ ಹಾಕಿರೋ ಕಡೆ ನಾವು ಈ ರೀತಿ ಹಾಕೊಂಡು 1/4 ಇಂಚು ಮಾರ್ಜಿನ್ ತಗೊಂಡು ಸ್ಟಿಚ್ಚನ್ನು ಹಾಕಬೇಕು. ನಾವು ಕಂಕ್ಳ ಹತ್ರ ಕೂಡ ಅಷ್ಟೇ ಈ ರೀತಿ ಇಟ್ಕೊಂಡು ಹಿಂಗೆ ಇಲ್ಲೊಂದು 1/4 ಇಂಚು ಮಾರ್ಜಿನ್ ತಗೊಂಡು ಸ್ಟಿಚ್ಚನ್ನು ಹಾಕಬೇಕು. ಇದೇ ರೀತಿ ನಾವು ಇನ್ನೊಂದು ಸೈಡ್ ಕೂಡ ಈ ರೀತಿ ನಾವು ಡಾಟ್ಸನ್ನು ಹಾಕಬೇಕು. ಈಗ ನಾವು 2 ಸೈಡು ಡಾಟ್ಸನ್ನು ಹಿಡ್ದಾಗಿದೆ. ಈ ರೀತಿ ನಾವು ಆಪೋಸಿಟ್ಟು 3 ಪೀಸನ್ನು ನಾವು ನಡಿ ಪಟ್ಟಿಯನ್ನು ತಗೋಬೇಕು. ಈಗ ಇದನ್ನು ನಾವು ಸ್ಟಿಚ್ ಹಾಕಬೇಕು. 1/2 ಇಂಚು ಮಾರ್ಜಿನ್ ಕೊಟ್ಟು ನಾವು ಇಲ್ಲಿ ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿ ಉಲ್ಟಾ ಮಾಡಿ ಹಿಂಗೆ ಸ್ಟಿಚ್ಚನ್ನು ಇಲ್ಲೊಂದು ಸ್ಟಿಚ್ಚನ್ನು ನಾವು ಹಾಕಬೇಕು. ಕಚ್ಚಾ ಈ ಥರ ಒಳಗಡೆ ಸೇರ್ಕೋಬೇಕು. ಈ ಸೈಡು ಕೂಡ ಅಷ್ಟೇ ಈ ರೀತಿ ಹಿಂದ್ಗಡೆ ಫೋಲ್ಡ್ ಮಾಡಿ ಇದನ್ನು ನಾವು ಕಚ್ಚನ ಒಳಗಡೆಗೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಇಲ್ಲಿ ಕೂಡ ನಾವು ಒಂದು ಸ್ಟಿಚ್ಚನ್ನು ಹಾಕಬೇಕು. ಈಗ ನಾವು ಇಲ್ಲಿ ಫುಲ್ಲು ನಾವು ನಾವು ಎಕ್ಸ್ಟ್ರಾ ಪೀಸನ್ನು ನಾವು ಕಟ್ಟಿಂಗ್ ಮಾಡ್ಕೋಬೇಕು. ನಡಿನ ಪಟ್ಟಿ ರೆಡಿಯಾಗಿದೆ. ಫ್ರಂಟ್ ಪೀಸ್ಗೆ ನಾವು ನಡಿನ ಪಟ್ಟಿಯನ್ನು ಅಟ್ಯಾಚ್ ಮಾಡಬೇಕು. ಈ ರೀತಿ ನಾವು ಅಟ್ಯಾಚನ್ನು ಮಾಡಬೇಕು. ಮಾರ್ಜಿನ್ ಕೊಟ್ಟು ನಾವು ಈ ರೀತಿ ಅಟ್ಯಾಚ್ ಮಾಡಬೇಕು. ನಾವು ನಡಿನ ಪಟ್ಟಿ ಅಟ್ಯಾಚ್ ಮಾಡ್ಬೇಕಾದ್ರೆ ನಾವು ಮೊದಲನೇ ನಾವು ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿ ಅದನ್ನು ನಾವು ಈ ರೀತಿ ಸ್ಟಿಚ್ಚನ್ನು ಮೇಲ್ಗಡೆ ಹಾಕಬೇಕು. ಈಗ ನಾವು ಇನ್ನೂ ಒಂದು ನಡಿನ ಪಟ್ಟಿಯನ್ನು ರೆಡಿ ಮಾಡ್ಕೋಬೇಕು. ನಾವು ಅಟ್ಯಾಚ್ ಮಾಡಬೇಕು. ಇನ್ನೂ ಒಂದು ನಡಿ ಪಟ್ಟಿಯನ್ನು ನಾವು ಅಟ್ಯಾಚ್ ಮಾಡಬೇಕಾದ್ರೆ ನಾವು ಇದನ್ನು ನಾವು ಈ ರೀತಿ ನಾವು ಫೋಲ್ಡನ್ನು ಮಾಡಿ ಈ ರೀತಿ ಸ್ಟಿಚ್ಚನ್ನು ಹಾಕಬೇಕು. ಈಗ ಫ್ರಂಟ್ ಪೀಸು ರೆಡಿಯಾಗಿದೆ. ನಾವು ಬ್ಯಾಕ್ಗೆ ನಾವು ಶೋಲ್ಡರನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ನಾವು ಶೋಲ್ಡರನ್ನು ನಾವು ಈ ರೀತಿ ಇಟ್ಕೊಂಡು ನಾವು ಅಟ್ಯಾಚ್ ಮಾಡಬೇಕು. ಈ ರೀತಿ ಶೋಲ್ಡರ್ನ ಇಲ್ಲಿ 1/2 ಇಂಚಿಗೆ ನಾವು ಸ್ಟಿಚ್ಚನ್ನು ಹಾಕಬಾರ್ದು. 1 ಇಂಚಿಗೆ ನಾವು ಸ್ಟಿಚ್ಚನ್ನು ಹಾಕಬೇಕು. 1/2 ಇಂಚು ನಾವು ಕ್ರಾಸಾಗಿ ಬರಬೇಕು. ನಾವು 1 ಇಂಚಿಗೆ ನಾವು ಸ್ಟಿಚ್ಚನ್ನು ಹಾಕಬೇಕು.
ಈ ರೀತಿ ಫ್ರಂಟು ಬ್ಯಾಕನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು. ಶೋಲ್ಡ್ರು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ನಾವು 2 ಸ್ಲೀವನ್ನು ರೆಡಿ ಮಾಡ್ಕೊಂಡು ಅಟ್ಯಾಚ್ ಮಾಡಬೇಕು. ಇದಿಷ್ಟು ಎಂಬ್ರಾಯ್ಡಿಂಗ್, ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.